ಒಂದಾದ ಮೇಲೊಂದು ಹೃದಯಾಘಾತ ಪ್ರಕರಣಗಳು ಕಂಡು ಬರ್ತಾ ಇದೆ. ಯುವ ಜನತೆಯನ್ನೇ ಬಲಿ ಪಡಿತಾ ಇದೆ ಈ ಹೃದಯಾಘಾತ. ತುಮಕೂರಿನಲ್ಲಿ ಬಿಜೆಪಿ ಯುವ ಮುಖಂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 36 ವರ್ಷದ ಬಿಜೆಪಿ ಯುವ ಮುಖಂಡ ನೀಲಕಂಠಸ್ವಾಮಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ತುಮಕೂರು ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ರು. ಇತ್ತೀಚೆಗೆ ಹೃದಯಾಘಾತಕ್ಕೆ ಯುವ ಜನತೆ ಬಲಿಯಾಗ್ತಾ ಇರುವಂತಹ ಸುದ್ದಿ ಆತಂಕಕ್ಕೀಡು ಮಾಡ್ತಾ ಇದೆ. ದಿನಕ್ಕೈದಾರು ಸಾವು, ಅದರಲ್ಲೂ 40 ವರ್ಷದ ಆಸುಪಾಸ್ನವರು. 36 ವರ್ಷದ ನೀಲಕಂಠಸ್ವಾಮಿ ತುಮಕೂರು ಗ್ರಾಮಾಂತರ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ರು. ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ರಾಜ್ಯ ಸರ್ಕಾರ ಕೂಡ ಈ ಹೃದಯಾಘಾತಗಳಿಗೆ ಏನು ಕಾರಣ ಅನ್ನೋದನ್ನು ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈಗಾಗಲೇ ಕಮಿಟಿ ರಚನೆಯಾಗಿದೆ. ಹಾಸನದಲ್ಲಾದಂತಹ ಸರಣಿ ಹೃದಯಾಘಾತ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಬರೀ ಹಾಸನ ಅಷ್ಟೇ ಅಲ್ಲ, ರಾಜ್ಯದ ಹಲವು ಭಾಗಗಳಲ್ಲಿ ನಾವಿದು ಗಮನಿಸ್ತಾ ಇದ್ದೀವಿ. ತುಮಕೂರಿನಲ್ಲಾದಂತಹ ಘಟನೆ, ಈ ರೀತಿ ಹಲವು ಕಡೆಗಳಲ್ಲಿ ಯುವ ಜನತೆ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂತಹ ಸಂಖ್ಯೆ ಹೆಚ್ಚಳವಾಗ್ತಾ ಇರೋದು ತೀವ್ರ ಆತಂಕ ಮೂಡಿಸ್ತಾ ಇದೆ. ಶಿವಮೊಗ್ಗದಲ್ಲಿ ಒಬ್ಬರು ವೈದ್ಯರು ಮೃತಪಟ್ಟಿದ್ದಾರೆ. ಅವರು ಕೂಡ ಹೃದಯಾಘಾತಕ್ಕೆ ಬಲಿಯಾಗಿರೋದು. ಸರ್ಕಾರಿ ವೈದ್ಯ ಅವರು 48 ವರ್ಷದ ಡಾಕ್ಟರ್ ಸಂದೀಪ್ ಹೃದಯಾಘಾತಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರಿನಲ್ಲಿ ನಿನ್ನೆ ನಡೆದಂತಹ ಘಟನೆ ಇದು. ಹೊಳೆಹೊನ್ನೂರಿನ ಪಿಎಚ್ಸಿಯಲ್ಲಿ ಪಬ್ಲಿಕ್ ಹೆಲ್ತ್ ಸೆಂಟರ್ನಲ್ಲಿ ಸೇವೆ ನಿರ್ವಹಿಸ್ತಾ ಇದ್ರು ಸರ್ಕಾರಿ ವೈದ್ಯರು. ಕಳೆದ 8 ವರ್ಷಗಳಿಂದ ಕರ್ತವ್ಯ ಸಲ್ಲಿಸ್ತಾ ಇದ್ದಂತಹ ಡಾಕ್ಟರ್ ಸಂದೀಪ್ ನಿನ್ನೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ರಾತ್ರಿ ಎಷ್ಟೊತ್ತಿಗೆ ಬಂದರೂ ಕೂಡ ಚಿಕಿತ್ಸೆ ಕೊಡ್ತಾ ಇದ್ರು. ಅವರನ್ನ ಸ್ಮರಿಸ್ತಾರೆ ಜನ. ಆದರೆ ಹೃದಯಾಘಾತ ಅವರನ್ನ ಬಲಿ ಪಡೆದು ಬಿಡ್ತು. 8 ವರ್ಷಗಳಿಂದ ಇಲ್ಲಿ ಕರ್ತವ್ಯ ಸಲ್ಲಿಸ್ತಾ ಇದ್ರು. ಹೊಳೆಹೊನ್ನೂರಿನ ಪಬ್ಲಿಕ್ ಹೆಲ್ತ್ ಸೆಂಟರ್ನಲ್ಲಿ ಸೇವೆ ನಿರ್ವಹಿಸ್ತಾ ಇದ್ದಂತಹ ವೈದ್ಯ ಮೃತಪಟ್ಟಿದ್ದಾರೆ. ಹೃದಯಾಘಾತಕ್ಕೆ ವೈದ್ಯರು ಕೂಡ ಬಲಿಯಾಗಿರುವಂತಹ ಘಟನೆ ಇದು ಶಿವಮೊಗ್ಗದಲ್ಲಿ ನಡೆದಿರೋದು. 48 ವರ್ಷದ ಡಾಕ್ಟರ್ ಸಂದೀಪ್ ಬಲಿ.